ಲೋಕಸಭೆ ಚುನಾವಣೆಗೆ ರಾಜಕೀಯ ನಾಯಕರು ತಾಲೀಮು ಆರಂಭ ಮಾಡಿದ್ದಾರೆ. ಈ ವೇಳೆ ಒಬ್ಬರ ಕಾಲನ್ನ ಮತ್ತೊಬ್ಬರು ಎಳೆಯೋದು ಕಾಮನ್. ಬಿಜೆಪಿಯ ಫೈರ್ ಬ್ರ್ಯಾಂಡ್ ಖ್ಯಾತಿಯ ಅನಂತಕುಮಾರ್ ಹೆಗಡೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮತ್ತೆ ವಾಕ್ ಸಮರ ಸಾರಿದ್ದಾರೆ. ನಿನ್ನೆ ಸಿಎಂ ಶೈಲಿಯಲ್ಲೇ ಮಿಮಿಕ್ರಿ ಮಾಡಿ ವ್ಯಂಗ್ಯ ಮಾಡಿದ್ದಾರೆ. ಸಿಎಂ ಶೈಲಿಯಲ್ಲಿ ಮಿಮಿಕ್ರಿ ಮಾಡಿದ ಅನಂತಕುಮಾರ್ ಹೆಗಡೆ ಚುನಾವಣೆ ಸಂದರ್ಭದಲ್ಲಿ ಹೇಳ್ತೀವಪ್ಪ, ಹೇಳಿದ್ದೆಲ್ಲ ಮಾಡಕ್ಕಾಯ್ತದ? ಚುನಾವಣೆಯಲ್ಲಿ ಹೇಳ್ತೀವಪ್ಪ, ಹೇಳಿದ್ದೆಲ್ಲ ಮಾಡಕ್ಕಾಯ್ತದ? ದುಡ್ಡು ಎಲ್ಲಿಂದ ತರೋದು ಅಂತ ಹೇಳಿದ್ನಲ್ಲ, ದುಡ್ಡು ಎಲ್ಲಿಂದ ತರೋದು? ದೇಶಾದ್ಯಂತ ರಾಮಜಪ ಜೋರಾಗಿದೆ. ಆದ್ರೆ ರಾಜ್ಯದಲ್ಲಿ ಸಂಸದ ವರ್ಷ ಸಿಎಂ ಕದನ ಜೋರಾಗಿದೆ. ಹೌದು, ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕಾರವಾರದ ಬಿಜೆಪಿ ಸಂಸದ ಅನಂತಕುಮಾರ್ ಹೆಗಡೆ ಸಮರ ಸಾರಿದ್ದಾರೆ. ಸಿಎಂ ಸಿದ್ದರಾಮಯ್ಯರನ್ನ ನನ್ನ ಮಗನೇ ಅಂತೇಳಿ ವಿವಾದಕ್ಕೆ ಸಿಲುಕಿದ್ರು. ಕೆಲ ದಿನ ಸೈಲೆಂಟ್ ಆಗಿದ್ದ ಬಿಜೆಪಿ ಸಂಸದ ನಿನ್ನೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದಲ್ಲಿ ನಡೆದ ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ಮತ್ತೆ ನಾಲಿಗೆ ಹರಿಬಿಟ್ಟಿದ್ದಾರೆ. ಈ ಬಾರಿ ಸಿಎಂ ಸಿದ್ದರಾಮಯ್ಯ ಶೈಲಿ. ಪ್ರಿಯಾ ಜೈನ್ ಹೋಮ್ ಮೇಡ್ ಚಾಕ್ಲೇಟ್ ಬಿಸ್ನೆಸ್ ಮಾಡಿ 35% ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಮಿಮಿಕ್ರಿ ಮಾಡಿದ್ದಲ್ಲದೆ ಇದೇ ರೀತಿ ಹೇಳಿದ್ದಲ್ಲ ಅಂತ ಮತ್ತೆ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. ಅಸೆಂಬ್ಲಿಯಲ್ಲಿ ಮಾತಾಡಿದ್ ಕೇಳಿದಿರ? ಸಿದ್ದರಾಮಯ್ಯ ಚುನಾವಣೆಯಲ್ಲಿ ಹೇಳ್ತೀವಪ್ಪ, ಹೇಳಿದ್ದೆಲ್ಲ ಮಾಡಕ್ಕಾಗ್ತದ? ಹೇಳಿದ್ನಲ್ವಾ? ಇದೇ ಭಾಷೆಯಲ್ಲಿ ಹೇಳಿದ್ನಲ್ವಾ? ಚುನಾವಣೆ ಸಂದರ್ಭದಲ್ಲಿ ಹೇಳ್ತೀವಪ್ಪ, ಹೇಳಿದ್ದೆಲ್ಲ ಮಾಡಕ್ಕಾಗ್ತದ? ದುಡ್ಡು ಎಲ್ಲಿಂದ ತರೋದು? ಮುರುಕು ರಾಮಯ್ಯನ ಗ್ಯಾರಂಟಿ ಉಳಿಯಲ್ಲ, ಕೊನೆಗೆ ಮೋದಿಯೇ ಗ್ಯಾರಂಟಿ. ಇಷ್ಟಕ್ಕೆ ಸೈಲೆಂಟ್ ಆಗದ ಬಿಜೆಪಿ ಸಂಸದ ಅನಂತಕುಮಾರ್ ಹೆಗಡೆ ರಾಜ್ಯ ಸರ್ಕಾರದ ವಿರುದ್ಧವೂ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯ ಸರ್ಕಾರ ದಿವಾಳಿಯಾಗಿದೆ. ಮುರುಕು ರಾಮಯ್ಯನ ಗ್ಯಾರಂಟಿ ಏನೂ ಉಳಿಯೋದಿಲ್ಲ, ಕೊನೆಗೆ ಉಳಿಯೋದು ಮೋದಿ ಗ್ಯಾರಂಟಿನೇ ಅಂತ ಹೇಳಿದ್ದಾರೆ. ಕಳೆದ 1 ವರ್ಷದಲ್ಲಿ ಕರ್ನಾಟಕ ರಾಜ್ಯ ದಿವಾಳಿ ಆಗಿದೆ. ಇದು ತುಂಬಾ ದಿವಸ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಕೊನೆಗೂ ಉಳಿಯೋದು ಮೋದಿ ಗ್ಯಾರಂಟಿ ಮಾತ್ರ. ಎಲ್ಲದಕ್ಕೂ ಖ್ಯಾತಿ ಇರ್ತಕ್ಕಂಥದ್ದು. ಇವತ್ತು ಮೂರ್ತಿ ಆ ಸುದ್ದಿ, ಅಲ್ಲಿ ಚಿಕ್ಕದಿದೆ, ಇಲ್ಲಿ ದೊಡ್ಡದಿದೆ, ಅಲ್ಲಿ ಸೊಟ್ಟ ಇದೆ, ಅವ್ರು ಬಂದಿಲ್ಲ, ಇವ್ರು ಹಿಂಗೆ ಹೇಳ್ತಾರೆ. 108 ಕಾರಣಗಳು ಒಟ್ಟಾರೆ ಜನರ ತಲೆಯನ್ನ ಹಾಳು ಮಾಡೋದು. ಅದು ಇದು ಚರ್ಚೆ ಮಾಡಿ, ಇದೇ ಅವರದ್ದು ಅಜೆಂಡಾ, ಇದೇ ಅವರದ್ದು ರಾಜಕಾರಣ. ದೇಶದಲ್ಲಿ ಕುಟುಂಬ ಯೋಜನೆ ಹಿಂದೂಗೆ ಮಾತ್ರ ಸೀಮಿತವಾಗಿದ್ದು, ಅವರಿಗೆ ನಾವಿಬ್ಬರು ನಮಗೆ 25 ಅನ್ನೋ ತರ ಇದೆ. ಆದ್ರೆ ಹಿಂದೂಗಳಲ್ಲಿ ನಾವೇ ಇಬ್ಬರು ಅಲ್ಲಿಗೆ ಬಂದು ನಿಂತಿದೆ. ಜೊತೆಗೆ ಮಠಗಳ ಮೇಲೆ ಮಾತ್ರ ಆಪಾದನೆ, ಮಸೀದಿ ಮುಲ್ಲಾ, ಚರ್ಚ್ನ ಪಾದ್ರಿ ಸಂಭಾವಿತರು ಎಂದು ಮತ್ತೊಂದು ವಿವಾದವನ್ನ ಸೃಷ್ಟಿಸಿದ್ದಾರೆ. ಮಠಾಧೀಶರ ಮೇಲೆ ಮಾತ್ರ ಆಪಾದನೆ, ಮುಲ್ಲಾಗಳ ಮೇಲೆ ಆಪಾದನೆ ಯಾಕಿಲ್ಲ? ಅವರೆಲ್ಲ ಸಂಭಾವಿತರ? ಚರ್ಚ್ನಲ್ಲಿರೋ ಪಾದ್ರಿಗಳು ಸಂಭಾವಿತರ? ಹಗರಣಗಳು ಬಹುತೇಕ ಅಲ್ಲಿರುವಷ್ಟು ಮತ್ತೆ ಎಲ್ಲಿಯೂ ಕೂಡ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಿಂದೂಗಳಿಗೆ ಮಾತ್ರ ಕುಟುಂಬ ಯೋಜನೆ, ಬೇರೆಯವರಿಗಿಲ್ಲ. ಅವರು ಹಮ್ 5 ಹಮಾರೆ 25 ಅಂತಾನೂ ಹೇಳಬಹುದು, ಇದು ನಮ್ಗೆ 25 ಅಂತ. ಆದ್ರೆ ಹಿಂದೂಗಳು ಮಾತ್ರ ನಾವೇ ಇಬ್ಬರು ಉಪದೇಶ ಮಾಡೋದಲ್ಲ ನಮಗೆ ಕುಟುಂಬ ಯೋಜನೆ ಬಗ್ಗೆ. ಅವ್ರಿಗೆ ಯಾರಿಗೂ ಉಪದೇಶ ಮಾಡೋದಿಲ್ಲ. ತಲೆ ಕೆಟ್ಟಿರುವ ವ್ಯಕ್ತಿ, ಮಾನ ಮರ್ಯಾದೆ ಇಲ್ಲದಿರುವ ವ್ಯಕ್ತಿ ಅನಂತಕುಮಾರ್ ಹೆಗಡೆಗೆ ಮಧು ಬಂಗಾರಪ್ಪ ತಿರುಗೇಟು. ಮನುಷ್ಯನೇ ಅಲ್ಲ, ತಲೆ ಕೆಟ್ಟಿರೋ ವ್ಯಕ್ತಿ. ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಂಸದರಿಗೆ ಸಚಿವ ಮಧು ಬಂಗಾರಪ್ಪ ತಿರುಗೇಟು ಕೊಟ್ಟಿದ್ದಾರೆ. ಅವನೊಬ್ಬ ತಲೆ ಕೆಟ್ಟಿರುವ ವ್ಯಕ್ತಿ, ಮಾನ ಮರ್ಯಾದೆ ಇಲ್ಲದಿರುವ ವ್ಯಕ್ತಿ ಎಂದಿದ್ದಾರೆ. ಮನುಷ್ಯನೇ ಅಲ್ಲ, ಮನುಷ್ಯನೇ ಅಲ್ಲ. ಯಾರಿಗೆ ಸಂಸ್ಕೃತಿ ಬೇಡ ಅಂತಾರೆ ಅವ್ರು ಮನುಷ್ಯರು. ತಲೆ ಕೆಟ್ಟಿರೋ ವ್ಯಕ್ತಿ, ಮಾನ ಮರ್ಯಾದೆ ಇಲ್ಲದಿರತಕ್ಕಂಥ ವ್ಯಕ್ತಿ. ಒಟ್ನಲ್ಲಿ ಲೋಕಸಭಾ ಚುನಾವಣೆ ದಿನಾಂಕ ಘೋಷಣೆಗೆ ಮುನ್ನವೇ ಮಾತಿನ ಯುದ್ಧ ತಾರಕಕ್ಕೇರಿದೆ. ಇದು ಮತ್ಯಾವ ಹಂತಕ್ಕೆ ತಲುಪುತ್ತೆ ಅನ್ನೋದನ್ನ ಕಾಲವೇ ಉತ್ತರಿಸಲಿದೆ. ಬ್ಯೂರೋ ರಿಪೋರ್ಟ್ ಟಿವಿ9.